ಏನ್ ಮಾಡೋದಪ್ಪ, ಟೈಮ್ ಬೇರೆ ಓಡ್ತಾ ಇದೆ. ಮುಹೂರ್ತ ಮೀರೋಕ್ ಮುಂಚೆ ಗಣಪತಿ ತಗೊಳ್ಳದೇ ಇದ್ರೆ ಏನಾಗುತ್ತೋ ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತಾ ಇದೆ. ಇದೇ ಏರಿಯಾ ಅಲ್ವಾ? ಹಲೋ ಸರ್, ನಾನು ದಾಸರಳ್ಳಿಲಿದ್ದೀನಿ ಸರ್. ಎಲ್ಲಿಗೆ ಬರಬೇಕು? ಒಂದು ಸ್ವಲ್ಪ ಬೇಗ ಹೇಳಿ ಸರ್, ಅರ್ಜೆಂಟಲ್ಲಿದ್ದೀನಿ. ಇರಿ ಒಂದು ನಿಮಿಷ. ಈಗ ಯಾವ ಏರಿಯಾದಲ್ಲಿ ಇದ್ದೀರಾ? ಅದೇ ನೀವು ದಾಸರಳ್ಳಿ ಅಂದ್ರಲ್ಲ ಸರ್, ದಾಸರಳ್ಳಿಲೇ ಇದ್ದೀನಿ. ಯಾವ ದಾಸರಳ್ಳಿ? ಅದೇ ಸರ್, ತುಮಕೂರು ರೋಡ್ ದಾಸರಳ್ಳಿ, ಅಲ್ಲೇ ಇದ್ದೀನಿ. ಅಯ್ಯೋ, ಅಲ್ಲಿಗೆ ಯಾಕ್ರಿ ಹೋದ್ರಿ? ನಾನು ಹೇಳಿದ್ದು ಅಗ್ರಹಾರ ದಾಸರಳ್ಳಿ. ಸರ್, ಅದು ಮೊದಲೇ ಹೇಳೋದಲ್ವಾ, ಇವಾಗ ಹೇಳ್ತಾ ಇದ್ದೀರಲ್ಲ. ನಾನು ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಮೊದಲೇ ಕೇಳ್ಬೇಕಲ್ವೇನ್ರಿ? ನೋಡಿ, ಇಶ್ಯೂ ಸಾಲ್ವ್ ಆಗಬೇಕು ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ಬಿಡಿ. ಸರ್ ಇಲ್ಲ ಸರ್, ಬರ್ತೀನಿ. ಟೈಮ್ ಇಲ್ಲ ಸರ್, ಬಂದೆ. ಗಣೇಶ, ನೀನೇ ಕಾಪಾಡಬೇಕಪ್ಪ. ಇಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ? ಅಮ್ಮನ ಮನೆ ನೆನಪಾಗ್ತದೆ ಅಂತ ಹೇಳಲಿಲ್ಲ. ಏನಿಲ್ಲ ಅಜಯ್, ಹಾಗೆ ಸುಮ್ಮನೆ. ಓಕೆ, ರೆಡಿ ಇದೆಯಲ್ಲ, ಬಾ ಹೋಗೋಣ. ಅಲ್ಲಿರೋಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಫಾಸ್ಟ್. ಒಂದು ನಿಮಿಷ ಅಜಯ್, ಅಲ್ಲಿ ಪೂಜೆ ಮುಗ್ದಾದ್ಮೇಲೆ ಮುಂದೇನು ಮನೆಗೆ ಬರೋದು. ಬಟ್ ಅಲ್ಲಿ ಹೊರಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ, ಎಲ್ಲರೂ ಹೋಗ್ಬೇಕಿತ್ತಾ? ನಾನಾ? ಇಲ್ಲಪ್ಪ, ಸುಮ್ಮನೆ ಜನರಲ್ ನಾಲೆಜಿಗೆ ಕೇಳಿದೆ ಅಷ್ಟೇ. ನಾವು ಬರಬೇಕಾದ್ರೆ ಯಾವ ರೂಟಲ್ಲಿ ಬರ್ತೀವಿ? ರೂಟಾ? ಟ್ರಾಫಿಕ್ ಎಲ್ಲಿ ಕಮ್ಮಿ ಅಂತ ಆ ರೂಟಲ್ಲಿ ಬರ್ತೀವಿ. ಯಾಕೆ, ಏನು ವಿಷಯ ಹೇಳು. ಇದನ್ನು ಜನರಲ್ ನಾಲೆಜ್ಗೆ ಕೇಳಿದೆ ಅಷ್ಟೇ. ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ. ನಿಂದೇನೇ ಪ್ರಶ್ನೆ ಇದ್ರು ಕಾರಲ್ಲಿ ಕೇಳು. ಯಾರನ್ನು ಯಾವತ್ತೂ ಕಾಯಿಸ್ಬಾರ್ದು, ತಪ್ಪದು. ಬೇಗ ಬಾ. ದೇವ್ರೆ, ಏನಾದರೂ ಮಾಡು ಪ್ಲೀಸ್. ರೇವತಿ, ನಿಮ್ಮಪ್ಪ ಏನೇ ಇನ್ನೂ ಬಂದಿಲ್ಲ? ನನಗಂತೂ ಕೈಕಾಲೆಲ್ಲ ನಡುಗ್ತಾ ಇದೆ ಕಣೆ. ಇರಮ್ಮ ಒಂದು ನಿಮಿಷ, ನಾನು ಅಪ್ಪಂಗೆ ಕಾಲ್ ಮಾಡ್ತೇನೆ. ಅಮ್ಮ, ರಿಸೀವ್ ಮಾಡ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈಗ? ಅಮ್ಮ, ನೀನ್ ಗಾಬರಿ ಆದ್ರೆ ನಂಗೂ ಗಾಬರಿ ಆಗುತ್ತೆ. ಅಪ್ಪ ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರು. ಅಪ್ಪ ಬರಲ್ಲ ರೇವತಿ, ಬರೋದಕ್ಕೆ ನಾನು ಬಿಡೋದು ಇಲ್ಲ. ಅದೇ ಮತ್ತೆ ಪ್ಲ್ಯಾನ್ ಮಾಡಿರೋದು ಯಾರು? ನಮ್ಮ ದುರ್ಗಾ ಅಕ್ಕ. ಆ ಪ್ಲ್ಯಾನ್ನ ಚೇಂಜ್ ಮಾಡೋಕ್ಕೆ ಆ ಬ್ರಹ್ಮನ ಕೈಲೂ ಆಗಲ್ಲ ಅಂತ ಅವ್ರಿಗೇನು ಗೊತ್ತು? ಅಯ್ಯೋ ದೇವ್ರೆ, ನಂಗೆ ಸಮಾಧಾನನೇ ಆಗ್ತಿಲ್ವಲ್ಲ. ನೀವಪ್ಪ ಈ ಸಲ ಮುಹೂರ್ತ ಮೀರೋಕ್ಕೆ ಮುಂಚೆ ಗಣೇಶನ್ ತರಲಿಲ್ಲ ಅಂದರೆ ಏನಾಗುತ್ತೋ ಏನೋ. ಇನ್ನೇನಾಗುತ್ತೆ? ಆಗ ಮುಹೂರ್ತಕ್ಕೆ ಸರಿಯಾಗಿ ಗಣೇಶನ್ ತರಲಿಲ್ಲ ಅಂತ ಮೊದಲನೇ ಹೆಂಡತಿ ಸತ್ತೋದ್ಲು. ಈಗ ಕೌಸಲ್ಯ ಸಾಯ್ತಾಳೆ. ಪಾಪ. ರೆಸ್ಟ್ ಇನ್ ಪೀಸ್ ಕೌಸಲ್ಯ. ಅಯ್ಯೋ ದೇವ್ರೇ, ಈಗೇನಪ್ಪ ಮಾಡಲಿ? ಟೈಮ್ ಬೇರೆ ಕಮ್ಮಿ ಇದೆ. ಎಲ್ಲಿದ್ದಾರೆ ಇವರು? ಇನ್ನೊಂದ್ಸರಿ ಫೋನ್ ಮಾಡೆ. ಮನೆಯವರೇ ಫೋನ್ ಮಾಡಿರ್ಬೇಕು. ಓ ಅಲ್ಲ, ಇವರು ಏನ್ ಮಾಡ್ಲಿ? ಹಲೋ ಸರ್, ಅದು ರೈಡ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಫೋನ್ ತೆಗಿಯಕ್ಕಾಗಿಲ್ಲ. ಬಂದೆ, ಇನ್ನೇನು 5 ನಿಮಿಷ ಆನ್ ದ ವೇ ಇದ್ದೀನಿ. ಹಲೋ, ಒಂದು ನಿಮಿಷ.
ಆಕ್ಚುಲಿ ಐ ವೆರಿ ಸಾರಿ. ಅದೇನಾಯ್ತು ಅಂದ್ರೆ ಸಾರಕ್ಕೆ ಫ್ರೆಂಡ್ ಚಂದ್ರಶೇಖರ್ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಿ ನಿಮಗೆ ಕಾಲ್ ಮಾಡಿಬಿಟ್ಟಿದ್ದೆ. ನಿಮ್ಮ ಕಡೆಯಿಂದ ಯಾವ ವಿಷಯನೂ ಇಲ್ಲ, ಸೊ ನೀವು ಆರಾಮಾಗಿ ಹಬ್ಬ ಮಾಡ್ಕೋಬಹುದು. ಏನು ಸರ್ ನೀವು ಇಷ್ಟು ಸುಲಭವಾಗಿ ಹೇಳ್ಬಿಡ್ತೀರಲ್ಲ. ನನಗೆ ನನ್ನ ಕೆಲಸದ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ಆವಾಗಲೇ ನಿಮ್ಮ ಹತ್ರ ವಾದ ಮಾಡಿದ್ದು. ಇಷ್ಟೆಲ್ಲ ಸುತ್ತಾಡಿಸಿ ಸತಾಯಿಸಿ ತಪ್ಪು ನಿಮ್ಮ ಕಡೆ ಇಟ್ಕೊಂಡು ಇವಾಗ ಸುಲಭವಾಗಿ ಹಬ್ಬ ಮಾಡ್ಕೊಳ್ಳಿ ಹೋಗಿ ಅಂತೀರಲ್ಲ. ಈಗೇನ್ ಸರ್ ನಿಮ್ ಕಾಲಿಗೆ ಬೀಳ್ಬೇಕಾ? ಅದಕ್ಕೆ ನನಗೆ ಟೈಮ್ ಇದೆ, ನಿಮಗೆ ಟೈಮ್ ಇದ್ರೆ ಬಂದೋಗಿ. ಏನಪ್ಪ ಎಂಥ ಜನಗಳು ಹೀಗೂ ಇರ್ತಾರೆ. ಭಗವಂತ ಇಂಥ ಟೈಮಲ್ಲಿ ಇಂಥ ಪರೀಕ್ಷೆ ಇಟ್ಬಿಟ್ಟಿಯಲ್ಲಪ್ಪ ನನಗೆ. ಮುಹೂರ್ತ ಮೀರೋದ್ರೊಳಗೆ ಗಣಪತಿ ತಗೊಂಡು ಹೋಗ್ಲೇಬೇಕಿವಾಗ. ಇನ್ನೊಂದ್ಸಲ ಮಾಡೇ ನಿನ್ ಗಂಟೇನು ಹೋಗಲ್ಲ. ಮಾಡ್ತೀನಿ ರಮ್ಮ. ಈ ಸಲ ಹೋಗೋದು ನಿನ್ನ ಗಂಟಲ್ಲ, ನಿಮ್ಮ ಜೀವ ಕೌಸಲ್ಯ ಅವರೇ. ಅಯ್ಯೋ ಬೇಗ ಮಾಡಿ, ಇನ್ನು 10 ನಿಮಿಷ ಕಣ ಇರೋದು. ಅಮ್ಮ ರಿಸೀವ್ ಮಾಡ್ತಿಲ್ಲಮ್ಮ. ದೇವ್ರೆ ಗಣೇಶ, ಏನಪ್ಪ ನಿನ್ ಪರೀಕ್ಷೆ? ಇವ್ರೇನಾರ ಮುಹೂರ್ತ ಮೀರೋದ್ಮೇಲೆ ಬಂದ್ರೆ? ಅಯ್ಯೋ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ ರೇವತಿ, ತುಂಬಾ ಭಯ ಆಗ್ತಿದೆ. ಯಾಕೆ ಟೆನ್ಷನ್ ಮಾಡ್ಕೋತೀರಾ ಕೌಸಲ್ಯ ಅವರೇ? ನೀವು ನಂಬಿರೋ ದೇವ್ರ ಮೇಲೆ ನಿಮಗಿಷ್ಟು ನಂಬಿಕೆ ಇಲ್ವಾ? ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತಿದ್ರಿ. ಓ, ಮೋಸ್ಟ್ಲಿ ಈ ಹಿಂದೆ ಮಾಡಿರೋ ಪಾಪಕ್ಕೆಲ್ಲ ಪಾಠ ಕಲಿಸ್ತಾನೆ ಅನ್ನೋ ಭಯನ? ಏಯ್, ನೀನೇನೆ ಮುಖ ನೋಡ್ತಾ ಇದೀಯಾ? ಇರೋದು 5 ನಿಮಿಷ, ಬೇಗ ಫೋನ್ ಮಾಡು. ಅಮ್ಮ ನೀನ್ ಗಾಬರಿ ಆಗಿ ಎಲ್ರೂ ಗಾಬರಿ ಮಾಡ್ಬೇಡ, ಮಾಡ್ತೀನಿರು. ಅಯ್ಯೋ, ಪೆಟ್ರೋಲ್ ಈಗಲೇ ಖಾಲಿ ಆಗಬೇಕಾಗಿತ್ತಾ? ಹೇಳಮ್ಮ. ಅಮ್ಮ ರಿಸೀವ್ ಮಾಡಿದ್ರು. ಅಪ್ಪ ಇನ್ನು 5 ನಿಮಿಷ ಇರೋದು, ಎಲ್ಲಿದ್ಯಾ ಅಪ್ಪ? ಇವಾಗ ನಾನು ಎಲ್ಲಿದ್ದು ಏನೂ ಪ್ರಯೋಜನ ಇಲ್ಲಮ್ಮ. ಈ ಸಲ ಮುಹೂರ್ತ ಮೀರೋದ್ರೊಳಗೆ ಗಣೇಶನ್ನ ನಮ್ಮ ಮನೆಗೆ ತಗೊಂಬರಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಮ್ಮ. ಆಗ್ತಾ ಇಲ್ಲ, ಎಲ್ಲ ಮುಗ್ದೋಯ್ತು. ಈ ಸಲ ನಮ್ಮ ಮನೆಗೆ ಅದು ಏನು ಕಾದಿದೆಯೋ, ಅದು ಏನು ಕಳ್ಕೋಬೇಕೋ ನೆನೆಸ್ಕೊಂಡ್ರೆ ಭಯ ಆಗುತ್ತಮ್ಮ.
ಕೌಸಲ್ಯ ಟಮಾರಾಗೋದ್ ಪಕ್ಕ. ಸ್ವಲ್ಪ ಮೆಲ್ಲಗೆ ಹೇಳು. ಸಾವಿನ ಸುದ್ದಿ ಹಾಗೆಲ್ಲ ಮೊದಲೇ ಹೇಳ್ಬಾರ್ದು. ಅಯ್ಯೋ ಅಪ್ಪ, ಏನಪ್ಪ ಮಾಡೋದಿವಾಗ? ಅಯ್ಯೋ ದೇವ್ರೆ, ಎಲ್ಲ ಮುಳ್ಗೋಯ್ತು. ಎಲ್ಲ ನನ್ನ ಹಣೆ ಬರಹ. ಇನ್ನು 4 ನಿಮಿಷ ಇದೆಮ್ಮ. ಅಷ್ಟರಲ್ಲಿ ದೇವರನ್ನ ಮನೆಗೆ ಹೇಗೆ ತಗೊಂಡ್ಬರ್ಲಿ? ಈ ಸಲ ನಮ್ಮನ್ನು ಕಾಯೋದಕ್ಕೆ ಆ ದೇವರೇ ಯಾವುದೋ ರೂಪದಲ್ಲಿ ಬರ್ಬೇಕಷ್ಟೆ. ತೇಲಿಸ್ತೀಯೋ? ಎಲ್ಲ ನಿನಗೆ ಬಿಟ್ಟಿದ್ದಮ್ಮ. ನಮ್ಮನ್ನ ಕಾಪಾಡಮ್ಮ. मुक्तिसाधकं कलाधरावतंसकं विलासिलोकरक्षकं अनायकैकनायकं विनाशितेव दैत्यकं नताशुभाशुनाशकं नमामि तं विनायकम्. ದೇವ್ರ ರೂಪದಲ್ಲಿ ಈಚೆ ಮನೆಗೆ ಬಂದ್ಬಿಟ್ರು. ನಮ್ಮ ಪ್ಲಾನ್ ಎಲ್ಲ ಟುಸ್ಸ. ಓಹ್, ಬನ್ನಿ ಬನ್ನಿ. ಬಂಗಾರದ ಮನುಷ್ಯ ರಾಜ್ಕುಮಾರು ಭಾರತಿ ಅವ್ರ ತರ ಕಾಣಿಸ್ತಿದ್ದೀರಾ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ಅಮ್ಮ, ನಿಮ್ಮ ಮನೇಲಿ ಆಲ್ರೆಡಿ ಒಂದು ಗಣೇಶ ತಂದಿರ್ತೀರಾ ಅಂತ ನಂಗೆ ಗೊತ್ತು. ಆದ್ರೆ ಇದು ನಮ್ಮ ಕಡೆಯಿಂದ ಒಂದು. ಅಕ್ಕ, ಭಾವ, ನೀವೆಂಥ ಟೈಮಲ್ಲಿ ಗಣೇಶ ತಂದಿದ್ದೀರಾ ಅಂದ್ರೆ ಇದು ನಿಜವಾಗ್ಲೂ ಪವಾಡನೆ. ರಾಕಲ್ಲು ಅರ್ಥ ಆಗ್ತಿಲ್ಲ. ಅಯ್ಯೋ, ಎಲ್ಲ ಬಾಗ್ಲಲ್ಲೇ ಹೇಳ್ಬೇಕಿಲ್ಲ ನಿನ್ಗೆ. ಅಳಿಂದ್ರೆ ಬನ್ನಿ ಗಣೇಶನ್ ಕೂರ್ಸಿ. ಯಾಕೆಂದ್ರೆ ತುಂಬಾ ಹೊತ್ತು ಬಾಗ್ಲಲ್ಲಿ ಇಟ್ಕೋಬಾರ್ದು. ನಡಿ. ಅಕ್ಕ, ಒಂದ್ ನಿಮಿಷ ಇರು. ಅಪ್ಪ ಗಣೇಶ ತರಕ್ ಹೋಗಿದ್ರಲ್ಲ, ನೀವೇ ತಂದಿದ್ದೀರಾ ಅಂತ ಹೇಳ್ಬರ್ತೀನಿ. ಹೇಳಮ್ಮ, ಯಾಕೆ ಅವಾಗ್ಲೇ ಕಟ್ ಮಾಡಿದೆ? ಅಂತ ಮ್ಯಾಜಿಕ್ ನಡೆದಿದೆ ಅಪ್ಪ ನಮ್ಮ ಮನೇಲಿ. ದೇವ್ರಿಲ್ಲ ಅಂತ ವಾದಿಸ್ತಾರಲ್ಲ, ಆದ್ರೆ ಇವತ್ ನಮ್ಮ ಮನೇಲಿ ನಡೆದಿರೋದನ್ನ ಕೇಳಿದ್ರೆ ಅವರು ದೇವ್ರಿದ್ದಾರೆ ಅಂತ ಒಪ್ಕೊಂಡ್ಬಿಡ್ತಾರೆ, ಗೊತ್ತಾ? ಏನಮ್ಮ ನೀನು ಮೊದಲೇ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀನೊಬ್ಳು. ಇನ್ಮೇಲಿಂದ ಯಾವ ಟೆನ್ಷನ್ನು ಇಲ್ಲ. ಅಕ್ಕ ಭಾವ ಇರೋ ತನಕ ನಮ್ಮ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಬೀಳೋದಕ್ಕೆ ಅವ್ರು ಬಿಡೋದು ಇಲ್ಲ. ಅಪ್ಪ, ಏನ್ ಗೊತ್ತಾ, ಗಣೇಶನ್ ಮೂರ್ತಿನ ಅಕ್ಕ ಭಾವನೆ ಮುಹೂರ್ತದ ಟೈಮಿಗೆ ಕರೆಕ್ಟಾಗಿ ತಂದಿದ್ದಾರೆ. ಏನು ನಿಜ ಹೇಳ್ತಾ ಇದೀಯಮ್ಮ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ.
ಹೇಗೆ ಸಾಧ್ಯ ಆಯ್ತಿದೆಲ್ಲ? ಮನೆಗೆ ಬಂದ್ಮೇಲೆ ಅದನ್ನೆಲ್ಲ ಹೇಳ್ತೀನಿ. ಹಾಗಂತ ಅರ್ಜೆಂಟ್ ಅನ್ಕೊಂಡ್ ಸ್ಪೀಡಾಗೆಲ್ಲ ಬರಕ್ ಹೋಗ್ಬೇಡ, ನಿಧಾನಕ್ಕೆ ಬಾ, ಓಕೆನಾ? ಅವ್ರು ಬಂದಿದ್ದಾರೆ ಅಂದಮೇಲೆ ನನಗೆ ಯಾಕಮ್ಮ ಟೆನ್ಷನ್ನು? ಆರಾಮಾಗಿ ಬರ್ತೀನಿ. ಎಲ್ಲ ರೆಡಿಯಾಗಿತ್ತು ಆದರೆ ಏನೇ ನೀನು ಹೊರಗಿನೋಳ್ ಥರ ಕೇಳ್ತಾ ಇದೆಯಾ? ಪ್ರತಿ ವರ್ಷ ನಾವು ಮುಹೂರ್ತ ಮೀರೋಕ್ ಮುಂಚೆ ಅಲ್ವೇನೆ ಗಣೇಶನ ಕೂರಿಸ್ತಿದ್ದಿದ್ದು. ಆದ್ರೆ ಈ ಸಲ ಅಪ್ಪಂಗೇನೋ ಅರ್ಜೆಂಟ್ ಕೆಲಸ ಬಂತು ಅಂತ ಮುಹೂರ್ತದೊಳಗೆ ಗಣೇಶನ್ ತರಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಏನಾಗುತ್ತೋ ಏನೋ ಅಂತ ಭಯ ಆಗೋಗಿತ್ತು ಅಕ್ಕ. ಅದೇ ಟೈಮಿಗೆ ಕರೆಕ್ಟ್ ಆಗಿ ನೀವೇ ಗಣೇಶನ್ ಮೂರ್ತಿನ ತಂದ್ರಿ. ನಮ್ಗಂತೂ ದೇವ್ರಿದ್ದಾನೆ ಅಂತ ಆ ದೇವ್ರೇ ಬಂದು ಹೇಳ್ದಾಗಾಯ್ತು ನೀವಿಬ್ರು ಮನೆಗೆ ಬಂದಾಗ. ಲೀಲಾ, ಅನಿಷ್ಟಗಳು ನಮ್ಮ ಕಾಲೆಳೆಯಕ್ಕೆ ಅಂತಾನೆ ಕಾಯ್ತಿರ್ತವೆ ಕಣೆ. ಆದರೆ ನಾವು ಮಾಡಿರೋ ದಾನ ಧರ್ಮ ಪುಣ್ಯ ಇವೆಲ್ಲ ಈ ಅನಿಷ್ಟಗಳ ತಲೆ ಮೇಲೆ ಹೊಡೆದು ನಮ್ಮ ಕಾಲು ಕೆಳಗಡೆ ಬೀಳೋ ಹಾಗೆ ಮಾಡುತ್ತೆ. ಅಮ್ಮ, ನಮಗೆ ಯಾವ ಅನಿಷ್ಟಗಳು ಒಕ್ಕರ್ಸ್ಕೊಳುತ್ತೆ? ಭಾವ, ಪ್ರತಿ ಸಲ ನಮಗೇನಾದ್ರೂ ಕೆಟ್ಟದಾಗುತ್ತೆ ಅಂದಾಗ್ಲೇ ನೀವು ಸಹಾಯಕ್ಕೆ ಬರ್ತೀರಾ. ಅದ್ ಹೇಗ್ ಸಾಧ್ಯ ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಪ್ಪ. ಅದು ಹಾಗಲ್ಲ ರೇವತಿ. ಲೈಫ್ ಥಿಯರಿ ಇಸ್ ವೆರಿ ಸಿಂಪಲ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತಷ್ಟೆ. ಆದರೆ ಅಚಾನಕ್ ಆಗಿ ನಮ್ಮನೆ ಗಣೇಶನ ಹೇಗೆ ತಂದ್ರಿ ನೀವು? ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕತೆ. ಇವ್ರು ನಂಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಬಂದ್ರ. ಆಗ ನಿನ್ ಹೊಸ ಪ್ಲಾಂಟ್ ಈ ಕಡೆ ಇದೆಯಾ? ಹೌದು, ಹೊಸ ಪ್ಲಾಂಟ್ ಅಲ್ಲ, ಜಾಗ ನಿನಗೆ ಗೊತ್ತಾಗತ್ತೆ. ಕರ್ಕೊಂಡು ಹೋಗ್ತೀನಿ ಬಾ, ಗೊತ್ತಾಗತ್ತೆ. ಪುಟ್ಟ, ಯಾಕೆ ಅಳ್ತಾ ಇದೆಯಾ? ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ನಾನು ಪಾಕೆಟ್ ಮನಿನ ಕೂಡಿಟ್ಕೊಂಡು ಒಂದು ಗಣೇಶ ತಗೊಂಡೆ. ಆದರೆ ನಮ್ಮಪ್ಪ ನಾವೇ ತಂದಿದ್ದೀನಿ, ವಾಪಸ್ ಕೊಟ್ಬಿಡು ಅಂತ ಬೈದ್ಬಿಟ್ರು. ಈ ಗಣೇಶನಿಗೆ ಪೂಜೆನೇ ಆಗಿಲ್ಲ ಪಾಪ, ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಅಷ್ಟೇ ತಾನೇ? ನಿನ್ನ ಗಣೇಶಂಗೆ ನಾನು ಪೂಜೆ ಮಾಡ್ಲಾ? ನೀವು ತಗೊಂಡೋದ್ರೆ ನಿಮ್ಮ ಮನೇಲಿ ಬೈಯಲ್ವಾ? ನಮ್ಮ ಮನೇಲಿ ಯಾರೂ ಬೈಯಲ್ಲ ನನಗೆ. ಕೊಡ್ತೀಯಾ? ಪೂಜೆ ಮಾಡ್ತೀರಾ ಅಂದರೆ ಕೊಡ್ತೀನಿ, ಆದರೆ ನನ್ನ ಗಣೇಶನಿಗೆ ಚೆನ್ನಾಗಿ ಪೂಜೆ ಆಗಬೇಕು. ತುಂಬ ಚೆನ್ನಾಗಿ ಪೂಜೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಗಣೇಶ. ಈಜೆ, ಇವಾಗ ಇದನ್ನ ಹೊಸ ಪ್ಲಾಂಟಿಗೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತೀರಾ? ಜಾಗ ಯಾವ ಥರ ಹತ್ರ ಗಣೇಶನಿಗೆ ಪೂಜೆ ಆಗೋದು ಮುಖ್ಯ. ಡಿಕ್ಕಿ ಓಪನ್ ಮಾಡು.
ಗಣೇಶ. ಎಂಥ ಪವಾಡ ಹೇಳ್ತಿದ್ಯಲ್ಲ ನೀನು. ಈ ಕತೆನ ಯಾರಿಗಾದ್ರೂ ಹೇಳಿದ್ರೆ ಯಾವುದೋ ಸಿನಿಮಾ ಕತೆ ಹೇಳ್ತಿದ್ಯಾ ಅಂದ್ಕೊಳ್ತಾರೆ. ಆ ಭಗವಂತನ ಲೀಲೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಮತ್ತೆ ಅನುಭವಿಸಿದವ್ರು ಮಾತ್ರ ಅದು ಫೀಲ್ ಆಗೋದು. ಏನೇ ಆಗ್ಲಿ ಹೇಳಿ ಅಂದ್ರೆ ನಮ್ಮ ಪಾಲಿಗೆ ನೀವು ದೇವರಾಗಿ ಬಂದ್ರಿ. ನಿಮ್ಗೆ ನಾವು ಅದೆಷ್ಟು ಋಣಿಯಾಗಿರ್ತೀವೋ ಏನೋ ಗೊತ್ತಿಲ್ಲ. ಯಾಕಷ್ಟು ದುಡ್ಡು ಮಾತಾಡ್ತೀರಾ? ನಾವು ಮುಂದೆ ಹೀಗಾಗುತ್ತೆ ಅಂತ ಗೆಸ್ ಮಾಡಿರ್ತೀವಿ. ಅದಾಗದೆ ಬೇರೆ ಏನೋ ಆದಾಗ ಅದು ಪವಾಡ ಅನ್ಸುತ್ತೆ. ಬಟ್ ಫ್ಯಾಕ್ಟ್ ಏನು ಅಂದರೆ ಅದಾಗೋದಕ್ಕೂ ಅವನೇ ಕಾರಣ. ಸೊ ವಿ ಶುಡ್ ಆಲ್ ಥ್ಯಾಂಕ್ ಗಾಡ್ ಅಷ್ಟೇ.